ಮಳವಳ್ಳಿ ಕೃಷ್ಣ ಅವರ ಮಗಳನ್ನು ತಮಿಳ್ನಾಡಲ್ಲಿ ಸ್ನೇಹಿತರಿಗೆ ಕೊಟ್ಟಿದ್ದೀವಿ. ಅವ್ರ ಮನೇಲಿ ಹೋಗಿ ಕರ ಕೇಳಿದ್ವಿ. ಅಣ್ಣ ಬಲಗಡೆಗೆ ತಿರುಗಿಸ್ಕೊ, ಹಂಗೆ. ಅವ್ರ ಕರ ಕೊಡಲಿಲ್ಲ ಅವರು, ಇಲ್ಲ ಅಣ್ಣ ಅಂತ. ಹಂಗಾಗಿ ನಮ್ಮ ಕರನೇ ಅವರು ಕೊಟ್ಟಿದ್ದೀವಿ. ಅಲ್ಲಿಂದ ಬಂದಿದ್ದಾರೆ ಹಿಂಗೇನೆ. ನಡ್ರಿ ನೀವು ಅಲ್ಲಿಗೆ ನಡ್ರಿ ಹೇಳ್ತೀನಿ. ಹೇಳ್ತೀನಿ ಅಪ್ಪನ ಕೈಗೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಅವರು ತಮಿಳ್ನಾಡಿಗೆ ಹೋಗಿ ನಾವು ಅವ್ರ ಹತ್ರ ಕರ ಕೇಳಿದ್ವಿ. ಅವ್ರು ಕೊಡಲಿಲ್ಲ. ಕಾರಣ ಏನು ಅಂತಂದರೆ ಅವರು ಇಲ್ಲ ಸರ್ ನಮಗೆ ಬೇಕಿದು ಮನೆಗೆ, ನಾವು ಒಂದು ಜೊತೆ ಊಟ ಮಾಡ್ಕೊತೀವಿ ಅಂದರು. ಹಂಗಾಗಿ ನಾನು ಅವ್ರ ಹತ್ರ 1:10 ಅವ್ರ ಕರ ಕೇಳಿದೆ. ಅವರು ಇಲ್ಲ ಆಗಲ್ಲ ಸರ್ ನನಗೆ ಅಂದರು. ಅಲ್ಲಿಂದ ಬಂದು ನಮ್ಮ ಕರ ನೋಡಿದ್ರು. ನಮ್ಮ ಕರ ನೋಡಿ ಇಲ್ಲ ಸರ್ ನಾನು ಈ ಕರ ನನಗೆ ಬೇಕೇ ಬೇಕು ಅಂದರು. ಸರಿ ಸರ್ ಅಂತೇಳಿ ವ್ಯಾಪಾರ ಹೇಳಿದ್ವಿ. 81,000ಕ್ಕೆ ಅವ್ರಿಗೆ ನಾನು ಕರ ಕೊಡ್ತಾಯಿದ್ದೀನಿ ತಮಿಳ್ನಾಡವ್ರಿಗೆ. ಅವ್ರು ಚೆನ್ನಾಗಿರಲಿ, ಖುಷಿ ಪಡಲಿ, ಬದುಕಲಿ, ಊಟ ಮಾಡಿ ಮೆರೆಸ್ಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ತಂದೆಯವರು ಇವರು ನಮ್ಮ ಸೀನಣ್ಣ ನಮ್ಮ ಪ್ರಸನ್ನಣ್ಣನ ಹತ್ರ ಒಂದು ಜೊತೆ ಕರ ಕೊಡಿಸಿದ್ವಿ ಇವ್ರಿಗೆ. ಅವ್ರ ಮುಖಾಂತರನೇ ಇವ್ರಿಗೆ ಕೊಡಿಸ್ತಾ ಇರೋದು. ತುಂಬ ಅವ್ರಿಗೆ ಖುಷಿ ಆಗ್ತಿದೆ. ಓಕೆ, ವಿಡಿಯೋ ಮಾಡಲು ಇರಲಿ.